ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಕಡಿಮೆ ಸಮಯದಲ್ಲಿ ಸಾಫ್ಟ್ ಆದ ತುಂಬ ಮೃದುವಾದ ತುಂಬ ಅದ್ಭುತ ರುಚಿಯ ಇಡ್ಲಿಯನ್ನು, ಅವಲಕ್ಕಿ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಹಿಂದಿನ ದಿನ ನಾವು ಅಕ್ಕಿಯನ್ನು ನೆನೆಸಬೇಕು, ಉದ್ದಿನಬೇಳೆ ನೆನೆಸಬೇಕು, ರಾತ್ರಿ ಇಡೀ ಹುಳಿ ಬರೆಸಬೇಕು ಅನ್ನೋ ಯಾವ ಗೋಜು ಕೂಡ ಇಲ್ಲ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದನ್ನು. ಟೈಮ್ ಇತ್ತು ಅಂದರೆ ಒಂದು 2 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ಈನೋ ಪೌಡ್ರ್ ಹಾಕಿದರೆ 10 ನಿಮಿಷದಲ್ಲಿ ಅವಲಕ್ಕಿ ಇಡ್ಲಿ ರೆಡಿ ಆಗಿಬಿಡುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನು ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಅದು 1 ಗ್ಲಾಸ್ ಇದೆ. ಸೊ ದಪ್ಪ ಅವಲಕ್ಕಿ 1 ಗ್ಲಾಸ್ ಇದೆ. ಸೊ ಇದನ್ನು ಸ್ವಲ್ಪ ತೊಳ್ಕೊಳ್ಳೋಣ, ಯಾಕಂದರೆ ಡಸ್ಟ್ ಇರುತ್ತಲ್ವ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು 1 ಸತಿ ನೀರು ಹಾಕಿ ವಾಶ್ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ. ಇದು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ. ಈಗ ನೋಡಿ, ವಾಶ್ ಆಗಿದೆ ಅವಲಕ್ಕಿ. ಇದಕ್ಕೆ ನಾವು ಗಟ್ಟಿ ಮೊಸರು 1 ಕಪ್ ಸೇರಿಸೋಣ. ಯಾವ ಕಪ್ಪಲ್ಲಿ ನಾವು ಅವಲಕ್ಕಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 1 ಗ್ಲಾಸ್ ಮೊಸರು ತೊಗೊಳ್ತಾ ಇದ್ದೀನಿ. ಇದು ಗಟ್ಟಿ ಮೊಸರು. ಇದನ್ನು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸಪ್ ಮಾಡಿ ಈ ಥರ ಮಿಕ್ಸಪ್ ಮಾಡ್ಕೊಂಬಿಡೋಣ. ಇದು ನಾನು ಇವಾಗ 5 ಗಂಟೆಗೆ ಎದ್ದು ಮಾಡ್ತಾ ಇದ್ದೀನಿ. ಅಂದರೆ 5 ಗಂಟೆಗೆ ನಾನು ಬೇಗ ಹೇಳ್ತೀನಿ ಯಾವಾಗಲೂ, ಅದಕ್ಕೋಸ್ಕರ. ಅದು ಅವಲಕ್ಕಿ ಮತ್ತು ಮೊಸರು ಆಯ್ತಲ್ವಾ. ಈಗ ಇದಕ್ಕೆ ಸಾಬುದಾಣಿ ಹಾಕಬೇಕಾಗುತ್ತೆ, ಯಾಕಂದರೆ ಸಾಬುದಾಣಿ ಹಾಕಲಿಲ್ಲ ಅಂದರೆ ಇದು ಅಷ್ಟು ಸಾಫ್ಟ್ ಬರಲ್ಲ. ಸೊ ಸಾಬುದಾಣಿ ಹಾಕಲೇಬೇಕು. ಇದೊಂದು 2 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಇದನ್ನು ಕೂಡ ಇವಾಗಲೇ ನೆನೆಸಿಟ್ಬಿಡೋಣ. ಇವೆರಡು ಕೂಡ ನೆನೆಸಿಟ್ಬಿಡೋಣ. ಇವಾಗ 5 ಗಂಟೆ ಆಗಿದೆ. 5:20ವರೆಗೆ ನೆನೆಸ್ತೀನಿ ನಾನು. ಸಾಕು ಅಂದರೆ ಒಂದು 20 ಮಿನಿಟ್ಸ್ ನೆಂದರೆ ಸಾಕಾಗುತ್ತೆ. ನನಗೆ 7:15ಗೆಲ್ಲ ಇಡ್ಲಿ ರೆಡಿ ಆಗಿಬಿಡುತ್ತೆ. ಸೊ ನೋಡಿ, ಇವಾಗ ಒಂದು 20 ಮಿನಿಟ್ಸ್ ನೆನೆಸಿದ್ದೀನಿ ನಾನು ಅದನ್ನು. ನೋಡಿ, ಈ ಥರ ಆಗುತ್ತೆ. ಅದೆಲ್ಲ ನೆಂದ ಮೇಲೆ, ಅಂದರೆ ಒಂದು 20 ಮಿನಿಟ್ಸ್ ಇಟ್ಟರೆ ಈ ರೀತಿ ಆಗುತ್ತೆ ಅದು. ಸೊ ಚೆನ್ನಾಗಿ ನೆಂದಿದೆ ಅದು ಇವಾಗ. ಸೊ ಇದಕ್ಕೆ ನಾವು ಇದನ್ನು ಹಾಕಿ, ಅಂದರೆ ಸಾಬುದಾಣಿ ಕೂಡ ಹಾಕಿ, ಮತ್ತು ಈ ಅವಲಕ್ಕಿ ಮಿಕ್ಸ್ ಇರುತ್ತಲ್ವಾ, ಮೊಸರು ಮತ್ತು ಅವಲಕ್ಕಿ, ಅದನ್ನು ಕೂಡ ಎರಡೂ ಕೂಡ ಸೇರಿಸಿ ಇವಾಗ ನುಣ್ಣಗೆ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೋಬೇಕು. ತರಿತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರಲ್ಲ. ಈಗ ನೋಡಿ, ಸಾಬುದಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇವೆರಡನ್ನು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಡೋಣ. ನೋಡಿ, ಹಿಟ್ಟು ಕೂಡ ರೆಡಿಯಾಗಿದೆ. ಇವಾಗ ರುಬ್ಕೊಂಡಾಗಿದೆ. ಅದು ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಸಾಬುದಾಣಿ ನೆನೆಯಲ್ಲ ಅಷ್ಟು ಬೇಗ ಅಂತ ಏನೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ಸ್ವಲ್ಪ ತರಿತರಿಯಾಗಿದ್ದರೂ ಕೂಡ ರುಬ್ಬುವಾಗ ಬೇಯುತ್ತಲ್ವ, ಇಡ್ಲಿ ಬೇಯುತ್ತಲ್ವ, ಆಗ ಚೆನ್ನಾಗಿ ಬೆಂದುಕೊಳ್ಳುತ್ತೆ ಮತ್ತು ತುಂಬಾ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಸೊ ಸಾಬುದಾಣಿ ಹಾಕ್ತಾ ಇದ್ದರೆ ಚೆನ್ನಾಗಿರಲ್ಲ ಅಷ್ಟೊಂದು, ಸಾಬುದಾಣಿ ಹಾಕಲೇಬೇಕಾಗುತ್ತೆ. ಸೊ ಇವಾಗ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ. ಈ ಇಡ್ಲಿ ಆ್ಯಕ್ಚುಲಿ ಉದ್ದಿನಬೇಳೆ ಇಡ್ಲಿಗಿಂತ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಮಯ ಉಳಿಯುತ್ತೆ. ಬೇಗ ಇಡ್ಲಿ ತಿನ್ನಬೇಕು, ಬೇಗ ಇಡ್ಲಿ ಮಾಡ್ಕೋಬೇಕು ಅನ್ನೋರು ನೆನೆಸ್ಬೇಕು, ರುಬ್ಬಬೇಕು, ಇಡೀ ರಾತ್ರಿ ಹುಳಿ ಬರೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ರೇಷನ್ ಅಕ್ಕಿ ರವೆ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನ ಹಿಟ್ಟೆಲ್ಲ ತೆಗೆದು ಬರೀ ರವೆ ಮಾತ್ರ ತೆಕ್ಕೊಂಡಿದ್ದೀನಿ. ಸೊ ಸಣ್ಣ ರವೆ ತೊಗೋಬೇಕಾಗತ್ತೆ. ಜರಡಿ ಹಿಡ್ರೆ ಸಿಗುತ್ತೆ. ಇದಕ್ಕೆ 2 ಗ್ಲಾಸ್ ಹಿಟ್ಟನ್ನು, ಅಕ್ಕಿ ತರಿಯನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ರವೆಯನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ 2 ಗ್ಲಾಸ್. ಸೊ ಇಲ್ಲಿ ಅಳತೆ ಅಂದರೆ 1 ಗ್ಲಾಸ್ ಅವಲಕ್ಕಿ, 1 ಗ್ಲಾಸ್ ಮೊಸರು, ಆಮೇಲೆ 2 ಗ್ಲಾಸ್ ರವೆ. ಅದೇ ಸೇಮ್ ಗ್ಲಾಸಲ್ಲಿ 2 ಗ್ಲಾಸ್ ರವೆ ತೊಗೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಇಡ್ಲಿ ಹದ ಸಿಗುತ್ತೆ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೀರು ಸೇರಿಸ್ಕೊಳ್ಳೋಣ. ತುಂಬ ತೆಳ್ಳಗೆ ಮಾತ್ರ ಈ ಹಿಟ್ಟನ್ನು ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ತೆಳ್ಳಗೆ ಮಾಡಿಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರಲ್ಲ. ನೋಡಿ ಕಲಿಸ್ಕೋಬೇಕು. ನೀರು ಹಾಕುವಾಗ ಸ್ವಲ್ಪ ನೋಡಿ ಹಾಕೋಬೇಕಾಗತ್ತೆ. ಮಾಮೂಲಿ ಇಡ್ಲಿ ಹದ ಇರುತ್ತಲ್ವ, ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ನಮಗೆ. ಇವಾಗ ಉಪ್ಪು ಸೇರಿಸ್ಕೊಂಡ್ಬಿಡೋಣ. ಈ ಹಂತದಲ್ಲಿ ನೀವು ಬೇಕಾದರೆ, ಇವಾಗ ಉಪ್ಪು ಹಾಕ್ತೀವಲ್ಲ, ಇವಾಗ ಬೇಕಾದರೆ ನೀವು ಈನೋ ಪೌಡ್ರ್ ಹಾಕಿ ಒಂದು 10 ನಿಮಿಷ ಇಟ್ಟು, ಈನೋ ಪೌಡ್ರ್ ಹಾಕಿದರೆ ಮಾತ್ರ 10 ನಿಮಿಷ ಇಟ್ಟು ನಾವು ಇಡ್ಲಿ ಮಾಡ್ಕೊಂಡ್ಬಿಡ್ಬೋದು. ಸಾಫ್ಟಾಗಿಯೇ ಬರುತ್ತೆ. ಆದರೆ ನಮಗೆ ಟೈಮ್ ಇದೆ, ಏನು ತೊಂದರೆ ಇಲ್ಲ ಅನ್ನೋದಾದರೆ ಇದನ್ನು ಒಂದು 2 ಅವರ್ ಇಟ್ಟರೆ ಸಾಕಾಗುತ್ತೆ. ಈಗ ನನಗೆ 5:30 ಆಗಿದೆ ಟೈಮು. 5:30ಇಂದ 7:30ವರೆಗೆ ಇಡ್ತೀನಿ ನಾನು ಇದನ್ನು. ಹೀಗೆ ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ಸೊ ಟೈಮ್ ಇರೋದ್ರಿಂದ ಈ ಥರ ಮಾಡ್ತೀನಿ ನಾನು. ಬೆಳಗ್ಗೆ 5 ಗಂಟೆಗೆ ಎದ್ದರೆ ನಾನು 7:30 ಒಳಗಡೆ ಎಲ್ಲ ಇಡ್ಲಿ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಚಟ್ನಿ ಮಾಡೋಣ. ಇದಕ್ಕೆ ತೆಂಗಿನಕಾಯಿ ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ, ಹುರಿದಿದ್ದ ಕಡಲೆ ಬೀಜ, ಅದು ಹುರ್ಕೊಂಡಿರೋದು. ಸೊ ಕಡಲೆ ಬೀಜ ತೊಗೊಂಡಿದ್ದೀನಿ, ಮತ್ತು ಹುರಿಗಡಲೆ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಒಣಮೆಣಸು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಹಸಿಮೆಣಸು ಕೂಡ ಹಾಕೋಬೋದು. ಮತ್ತು ಇದಕ್ಕೆ ಹಸಿ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಕರಿಬೇವು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಾವಿವಾಗ ಚೆನ್ನಾಗಿ ರುಬ್ಕೊಂಡ್ಬಿಡೋಣ.
ಈ ಚಟ್ನಿ ಕೂಡ ಅಷ್ಟೇ ತುಂಬಾ ಒಳ್ಳೆ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಇದಕ್ಕೆ ತೆಂಗಿನಕಾಯಿ ತರಬೇಕು, ತೆಂಗಿನಕಾಯಿ ಇಲ್ಲ, ಹೇಗೆ ಚಟ್ನಿ ಮಾಡೋದು ಅನ್ನೋ ಗೋಜೇ ಬೇಡ. ಸೊ ಇದು ಈ ಥರ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಹಸಿಮೆಣಸಿನಕಾಯಿ ಕೂಡ ಯೂಸ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ನಾನು ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ ಮುಂಚೆನೇ. ಸೊ ಇವಾಗ ಆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಏನು 2 ಅವರ್ ನೆಂದಿತ್ತಲ್ವ, ಆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 20 ನಿಮಿಷ ನಾವು ಬೇಯಿಸಿದರೆ ಸಾಕಾಗ್ಬಿಡುತ್ತೆ. ಬಿಸಿ ಇದ್ದಾಗ ಇದು 20 ನಿಮಿಷ ಬೆಂದಿದೆ. ಇವಾಗ 20 ನಿಮಿಷ ಆದ ನಂತರ ಬಿಸಿ ಇದ್ದಾಗಲೇ ತೆಗಿಬೇಡಿ, ಒಂದು 2-3 ನಿಮಿಷ ಕೆಳಗಡೆ ಇಟ್ಟು ಆಮೇಲೆ ಎತ್ತಿದ್ರೆ ನೋಡಿ ಇಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ಇಡ್ಲಿ. ತುಂಬ ಚೆನ್ನಾಗಿ, ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಇರುತ್ತೆ, ತಿನ್ನೋದಕ್ಕಂತೂ ಅಷ್ಟು ಖುಷಿಯಾಗುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಇಡ್ಲಿಯನ್ನು ಮಾಡಿ ನೋಡಿ. ಒಂದು ಇಡ್ಲಿ ತಿನ್ನೋರು 10 ಇಡ್ಲಿ ತಿಂತಾರೆ ಅಂತಲೇ ಹೇಳ್ಬೋದು, ಅಷ್ಟೊಂದು ಸಾಫ್ಟ್ ಆಗಿರುತ್ತೆ ನೋಡಿ. ಎಷ್ಟು ಮೃದುವಾಗಿ ಬರುತ್ತೆ ಅಂದರೆ ಅಷ್ಟು ಮೃದುವಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.